ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಜೆಪಿಯವರ ಆರೋಪ ಇರೋದು ಇವರು ಕೈಯಲ್ಲಿ ಲಾಠಿ ಹಿಡ್ಕೊಂಡು ಮೆರವಣಿಗೆ ಮಾಡಿದ್ರೆ ಪಥಸಂಚಲನ ಮಾಡಿದ್ರೆ ಕಾಂಗ್ರೆಸ್ ಇದನ್ನು ವಿರೋಧಿಸುತ್ತೆ. ಅದೇ ಬೇರೆ ಒಂದು ಸಮುದಾಯ ಖಡ್ಗ ಹಿಡ್ಕೊಂಡು ಮೆರವಣಿಗೆ ಮಾಡಿದ್ರೆ ಅದನ್ನು ಪ್ರಶ್ನೆ ಮಾಡಲ್ಲ ಇವರು ಅನ್ನೋ ಮಾತು ಹೇಳ್ತಾರೆ. ಇದೆಲ್ಲ ಸುಳ್ಳು. ಇವತ್ತು ನಮ್ಮ ಸಂಘಟನೆಗಳು ವಿದ್ಯಾರ್ಥಿ ಕಾಂಗ್ರೆಸ್ ಇದೆ, ವಿತ್ ಕಾಂಗ್ರೆಸ್ ಇದೆ, ನಮ್ಮ ಸಂಘಟನೆಗಳು ಇದಾವೆ, ದೇಶದ ಅನೇಕ ಸಂಘಟನೆ ಇದಾವೆ. ಈ ರೀತಿ ನಡವಳಿಕೆ ಇರುವಂಥ ಸಂಘಟನೆಗಳು ಬೇಕಾ ಈ ದೇಶಕ್ಕೆ? ಏನು ನಾವು ಸ್ವಾತಂತ್ರ್ಯ ಯುದ್ಧ ಮಾಡ್ತಾ ಇದ್ದೀವ? ಯುದ್ಧ ಮಾಡಿಬಿಟ್ರ ಪುಣ್ಯಾತ್ಮರು ಸ್ವಾತಂತ್ರ್ಯ ತಂದು ಕೊಟ್ರ. ಈಗ ಯಾಕೆ ಬೇಕು ಇವರಿಗೆ ಲಾಠಿ ಹಿಡ್ಕೊಂಡು ಇಡುವಂಥದ್ದು? ಏನು ನಮಗೆ ಹೊಡ್ಯಾಕ? ಅದನ್ನು ನಮಗೆ ಹೆದರ್ಸಕ? ಇದಕ್ಕೆ ಇವರಿಗೆ ಬ್ರಿಟಿಷರ ಗುಂಡಿಗೆ ಅಂಜಿಲ್ಲ ನಾವು. ಈ RSS ಲಾಠಿಗೆ, ಪಾಟಿಗೆ, ಚಡ್ಡಿಗೆ ಅಂಜೋ ಜನ ನಾವಲ್ಲ ಕಾಂಗ್ರೆಸ್ನವರು. ನಾವು ಜಾತ್ಯತೀತ ರಾಷ್ಟ್ರದಲ್ಲಿದ್ದೀವಿ. ಜಾತ್ಯತೀತ ರಾಷ್ಟ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ನಾವು ಪ್ರಜೆಗಳಾಗಿ ಎಲ್ಲರನ್ನ ಕರ್ಕೊಂಡು ಹೋಗುವಂಥ ಪಕ್ಷ ಅದು ನಮ್ಮದು. ನಾವು ಹಂಗೆ ಹೋಗೋದು. ಕೊನೆಯದಾಗಿ ಸರ್, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಜೈಲಲ್ಲಿ ಒಳಗಡೆ ಮೊಬೈಲು ಸಂಪೂರ್ಣ ಬಳಕೆ, ವಿಡಿಯೋ ಕಾಲು, ಏನು ಬೇಕಾದ್ರೂ ಬಳಕೆ. ಒಂದು ಕಡೆಯಲ್ಲಿ ರೈತರ ಆತ್ಮಹತ್ಯೆ, ಸರಿಯಾದ ಪರಿಹಾರ ಎಲ್ಲದಕ್ಕೂ ಕೇಂದ್ರದ ಕಡೆ ಬಟ್ಟು ಮಾಡುವಂಥ ಪರಿಸ್ಥಿತಿ. ಇದೆಲ್ಲವೂ ಕೂಡ ನೋಡಿದಾಗ ಆಡಳಿತ ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಆಡಳಿತ ವ್ಯವಸ್ಥೆ ಅನ್ನೋದು ನಮ್ಮ ದೇಶದಲ್ಲಿ ಇವತ್ತು ಏನು ಒಂದು RSS ಸಿದ್ಧಾಂತದ ಮೇಲೆ, ಇವತ್ತು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತದ ಮೇಲೆ ನಡೆದಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಏನು ಈ ದೇಶದಲ್ಲಿ ಇವತ್ತು ಸ್ವಾತಂತ್ರ್ಯ ಚಳವಳಿಯಿಂದ ಇವತ್ತುವರೆಗೂ ಯಾರ್ಯಾರು ಏನೇನು ತ್ಯಾಗ ಮಾಡಿದ್ರು ಅನ್ನೋದು ಸ್ವಲ್ಪ ನೋಡ್ಕೊಂಡು ಬರಬೇಕು. ಇವರು ಒಂದು ಈ RSSದವರು, ಈ BJPಯವರು ಮನೆಯಲ್ಲಿ ಒಂದು ನಾಯಿ ಮರಿಯಾದರೂ ಸತ್ತಿದೆಯಾ? ಒಂದು ಚಿಕ್ಕ ನಾಯಿ ಮರಿ ತ್ಯಾಗ ಮಾಡಿದಾರ ಸ್ವಾತಂತ್ರ್ಯ ಹೋರಾಟಕ್ಕೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 14 ವರ್ಷ ಜೈಲಿಗೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು, ಇವತ್ತು ಮೌಲಾನಾ ಆಜಾದ್ ಅವರು, ಇವರೆಲ್ಲ ಜೈಲಲ್ಲಿ ಬಿದ್ದು ದೇಶಕ್ಕಾಗಿ. ಸಾವರ್ಕರ್ ಇದ್ರು ಅಂತ ಹೇಳ್ತಾರೆ ಅವರು. ಸಾವರ್ಕರ್ ಏನು ಮಾಡಿದ್ದಾರೆ? ಬೂಟ್ ನೆಕ್ಕಿ ಬರೆದು ಕೊಟ್ಟಿಲ್ವ ಪತ್ರ? ಅಷ್ಟು ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ರಲ್ಲ ಯಾರು? ಸಾವರ್ಕರ್. ನೋಡ್ರಿ, ಗೋಡ್ಸೆನ ಮಹಾತ್ಮ ಗಾಂಧೀಜಿಯವರು ಕೊಂದವರು ಪೂಜೆ ಮಾಡುವಂಥವ್ರು ಈ RSS BJPಯವರು. ಇವತ್ತು ಸಾವರ್ಕರ್ ಬೂಟ್ ನೆಕ್ಕಿದವ, ಬ್ರಿಟಿಷರು ಬೂಟ್ ನೆಕ್ಕಿ ಇವತ್ತು ಕ್ಷಮಾಪಣೆ ಪತ್ರ ಬರೆದು ಕೊಟ್ಟಾನ. ನೆಹರು ಅವರು ಬರ್ಕೊಟ್ಟಿದ್ದಾರೆ. ನೆಹರು ಅವರು ಒಮ್ಮೆ ಪತ್ರ ಕೊಟ್ಟಿದ್ದು ಪತ್ರಗಳಿದಾವೆ ನಮ್ಮ ಹತ್ರ, ದಾಖಲೆ. ಅಲ್ಲ, ನೆಹರು ಅವರು ಬರೆದಿದ್ದ ಪತ್ರನೂ ಇದೆ. ಇದೆಯಲ್ಲ ಏನ್ ಬಂದ್ರೆ ಕ್ಷಮಾಪಣೆ ಪತ್ರ ಬರೆದು ಕೊಟ್ರ? ನಾನು ಆ ಭಾಗಕ್ಕೆ ಬರಲ್ಲ, ಶರಣಾಗಲ್ಲ, ನಾನು ಇನ್ನು ಮುಂದೆ ಈ ಏರಿಯಾಕ್ಕೆ ಬರಲ್ಲ ಅಂತ ಪತ್ರ ಬರ್ಕೊಟ್ರು ಅವರು. ನೋಡಿ, ಬರಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಜೈಲಲ್ಲಿ ಇದ್ದಾಗ ಬ್ರಿಟಿಷರಿಗೆ ಪತ್ರ, ಕ್ಷಮಾಪಣೆ ಪತ್ರ ಕೊಟ್ಟು ನಾನು ನಿಮ್ಮ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದವರು ಯಾರು? ಇದು RSS. ಇದೇ ಮಿಸ್ಟರ್ ಸಾವರ್ಕರ್ ಒಂದು ಬಾರಿ ಕ್ಷಮಾಪಣೆ ಅಲ್ಲ, 14 ಬಾರಿ ಕೇಳ್ತಾರೆ ಅಂತ ಹೇಳ್ತಾರೆ. ಅದ್ರ ಅರ್ಥ ಏನು? ಕ್ಷಮಾಪಣೆ ಕೇಳಿದ್ರು ಅವ್ರ ವಿರುದ್ಧನೇ ಕೆಲಸ ಮಾಡಿದ್ದಾರೆ ಅಂತ ಅರ್ಥ ಅಲ್ವಾ? ನೋಡಿ, ಅವ್ರ ವಿರುದ್ಧ ಕೆಲಸ ಮಾಡಿಲ್ಲ, ಅವ್ರ ಪರವಾಗಿ ಕೆಲಸ ಮಾಡಿ. ಮತ್ತೆ ಜೈಲಿಗೆ ಪರವಾಗಿ ಕೆಲಸ ಮಾಡಿದ್ದಾರೆ. ಜೈಲಿಗೆ ಹಾಕ್ತಾರೆ ಯಾರು? ಅವ್ರ ಕಡೆ ತಗೊಳ್ಬೇಕಾಗಿತ್ತು. ಅವರು ಬಹಳ ಜಾಣರಿದ್ರು. ದೇಶ ಬಿಟ್ಟು ದೇಶ ಬಂದು ಆಳೋರು ಮತ್ತೆ ಜಾಣರಿದ್ದಲ್ಲೇ ಬರುತ್ತಾರೆ. ಇಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ದಡ್ಡರಿದ್ದಾರೆ ಅನ್ನೋದು. ಈ RSS ಅಂತ ದಡ್ಡರು ಇರೋದಕ್ಕೆ ಅಷ್ಟು ವರ್ಷ ದೇಶ ಬಿಡ್ಲಿಲ್ಲ ಅವರು. ಇಷ್ಟೇ. ಇವ್ರು ಮಾಡಿರೋ ತಪ್ಪು ನಮ್ಮ ಮೇಲೆ ಹೊರಿಸೋದು. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವ್ರಿ ನಾವು. ಇವ್ರು ಯಾರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾರೆ? RSS ಬ್ಯಾನ್ ಮಾಡಿಸೋದಕ್ಕೆ ನೀವೇನಾದ್ರು ಪ್ರಯತ್ನ ಮಾಡ್ತೀರಾ? ಇಲ್ಲಿ ನೋಡಿ, ಬ್ಯಾನ್ ಮಾಡಿಸೋದಕ್ಕೆ ಅದು ಇದು ನಮ್ಮ ಪ್ರಯತ್ನ ಇಲ್ಲ. ಒಂದು ಸಂಘಟನೆ ಜನಪರವಾಗಿ ಇವತ್ತು ಸಮಾಜಮುಖಿಯಾಗಿ ಎಲ್ಲರ ಜಾತಿ ಜನಾಂಗ ಕೂಡ ನ್ಯಾಯವನ್ನು ಕೊಡುವಂಥ ಸಂಘಟನೆ ಆದರೆ ಖಂಡಿತವಾಗಿರಲಿ. ಈ ಲಾಠಿ ಹಿಡ್ಕೊಂಡು ಚಡ್ಡಿ ಇದ್ದಿದ್ದನ್ನು ಫುಲ್ ಪ್ಯಾಂಟ್ ಮಾಡಿ, ಇವ್ರ ಸಾಧನೆ 100 ವರ್ಷದಾಗ ಚಡ್ಡಿ ಇತ್ತು, ಅದನ್ನು ಫುಲ್ ಪ್ಯಾಂಟ್ ಮಾಡಿಸ್ಯಾರ. ಅದೇ ನರೇಂದ್ರ ಮೋದಿಯವರ ಸಾಧನೆ ಈ ದೇಶದಲ್ಲಿ, ಮತ್ತೇನಿಲ್ಲ. ಬಟ್ ಅವರು ಹೇಳ್ತಾ ಇರೋದು RSS ನೀವೇನು ಆರೋಪ ಮಾಡ್ತೀರಿ, ಅದ್ರಾಗಿ ಸಾಕಷ್ಟು ಸಂದರ್ಭದಲ್ಲಿ ನೆರೆ ಹಾವಳಿ ಆಯಿತು, ಇನ್ನೊಂದು ಸಮಸ್ಯೆ ಆದಾಗ ಇದೇ RSS ಹೋಗಿ ಸಹಾಯ ಮಾಡುತ್ತೆ. ಅಲ್ಲಿ ಎಲ್ಲಿ ಒಂದು ತೋರಿಸಿ. ಒಂದು, ಈ ದೇಶದಲ್ಲಿ ಅತಿವೃಷ್ಟಿ ಆದಲ್ಲಿ, ಅನಾಹುತಗಳಾದಲ್ಲಿ, ಇವತ್ತು ಏನೇನು ಈ ದೇಶದಲ್ಲಿ ಅನಾಹುತಗಳಾಗಿದ್ದಾವೆ ನಿಮ್ಗೆ ಗೊತ್ತಿದೆ. ಇವತ್ತು ನಮ್ಮ ದೇಶದಲ್ಲಿ ಏನು ಅಲ್ಲಿ ಪಾಪ ಯೋಧರು ಸತ್ರಲ್ಲ, ಪುಲ್ಗಾಮದಲ್ಲಿ 10 ಜನ ಯೋಧರು. ಏನು RSS ಹೋಗಿ ಏನಾದ್ರು ಮಾಡ್ತಾ?